ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಟೇಸ್ಟಿ ಹಾಗೆ ತುಂಬಾನೇ ಯಮ್ಮಿ ಆಗಿರುವಂತ ಒಂದು ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಮಾಡ್ತಾರೆ ಅಂತ ಅನ್ಸುತ್ತೆ. ಹಾಗೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಮಾಡಬಹುದು, ಬಟ್ ಹೆಸರು ಚೇಂಜಸ್ ಇರುತ್ತೆ ಅಷ್ಟೇನೆ. ಇದನ್ನ ನಾವು ಬಡಾಂಗ್ ಅಂತ ಹೇಳ್ತೀವಿ. ನಾವು ಚಿಕ್ಕವರಿದ್ದಾಗ ತುಂಬಾನೇ ಇಷ್ಟಪಟ್ಟು ತಿಂತಾ ಇದ್ವಿ. ತುಂಬಾನೇ ತಿನ್ನಕ್ ಬೇಕಾಗತ್ತಲ್ಲ ಚಿಕ್ಕವರಿದ್ದಾಗ, ಅದು ಕೊಡು ಇದು ಕೊಡು ಅಂತ ಅಮ್ಮನ್ನ ಪೀಡಿಸ್ತಾ ಇರ್ತಿದ್ವಿ. ಸ್ನ್ಯಾಕ್ ಕೊಡು, ತಿನ್ನಕ್ ಕೊಡು ಅಂತ ಹೇಳಿ. ಸೊ ಅಮ್ಮ ಅವಾಗೆಲ್ಲ ಈ ಒಂದು ಪ್ಲಾನ್ ಅನ್ನ ಮಾಡಿಟ್ಕೊಳ್ತಾ ಇದ್ರು. ಒಂದಷ್ಟು ಚುರುಮುರಿಯನ್ನ ತಂದು ಅದಕ್ಕೆ ಈ ರೀತಿಯಾಗಿ ಮಾಡಿ ಒಂದು ಏರ್ಟೈಟ್ ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ನಿಮ್ಗೆ ಸಾಮಾನ್ಯ ಒಂದು 15-20 ದಿವಸದವರೆಗೂ ಆರಾಮಾಗಿ ಕೆಡದೆ ಇರುತ್ತೆ. ನಮ್ಮನೇಲಿ ಒಂದ್ ವಾರಕ್ಕೆ ಖಾಲಿ ಆಗ್ತಾ ಇತ್ತು, ಅದು ಬೇರೆ ವಿಚಾರ. ಬಟ್ ಹೇಳಿದ್ದು ಒಂದು 15-20 ದಿವಸ ಆರಾಮಾಗಿ ಇದು ಕೆಡದೆ ಇರುತ್ತೆ. ಮತ್ತೆ ಮಾಡೋದು ಕೂಡ ತುಂಬಾನೇ ಈಸಿ. ಇವತ್ತು ನಾನು ಲಾಸ್ಟ್ ಟೈಮು ನಾನು ಊರಿಗೆ ಹೋದಾಗ ಅಪ್ಪ ಒಂದು ಮಸಾಲೆಯನ್ನ ಕೊಟ್ಟಿದ್ರು, ಚಿವಡ ಮಸಾಲ ಅಂತ ಹೇಳಿ. ನಿಮ್ಗೆ ತೋರಿಸ್ತೀನಿ. ಇದು ನೋಡಿ, ಈ ರೀತಿಯಾದ ಒಂದು ಮಸಾಲ ಪೌಡರ್ ಸಿಗತ್ತೆ, ಚಿವಡ ಮಸಾಲ ಅಂತ ಹೇಳಿ. ಸೊ ಈ ತರದ್ದು ಇದನ್ನ ಯೂಸ್ ಮಾಡಿ ನಾನು ಮಾಡ್ತಾ ಇದ್ದೀನಿ. ಹಾಗೆ ಇದು ಯಾವ್ದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಮತ್ತೆ ಅಪ್ಪನಿಗೆ ಇದು ತುಂಬಾನೇ ಇಷ್ಟ ಆಯ್ತಂತೆ, ಚೆನ್ನಾಗಿ ಬರುತ್ತೆ, ಟ್ರೈ ಮಾಡು ನೋಡು ಅಂತ ಹೇಳಿ ನನಗೊಂದು ಪ್ಯಾಕೆಟು, ತಂಗಿಗೊಂದು ಪ್ಯಾಕೆಟು ಕೊಟ್ಟು ಕಳ್ಸಿದ್ರು. ಅದನ್ನ ತಂದಾಗಿಂದ ನಾನು ಹಂಗೆ ಇಟ್ಟಿದ್ದೀನಿ, ಬಟ್ ಟ್ರೈ ಮಾಡಕ್ಕೆ ಹೋಗಿಲ್ಲ. ಇವತ್ತು ಸಡನ್ ಆಗಿ ಸ್ವಲ್ಪ ಫ್ರೀ ಆಗಿದ್ದೆ. ಏನಾದ್ರೂ ಅಡ್ಗೆ ಮನೆಯಲ್ಲಿ ಏನಾದ್ರೂ ಮಾಡೋಣ ಅಂತ ಅನ್ಸೋ ತುಂಬಾನೇ ರೇರ್. ಯಾಕಂದ್ರೆ ಡೈಲಿ ರೂಟೀನ್ ಅದೇ ಇರುತ್ತಲ್ವಾ, ಅಡ್ಗೆ ಮಾಡ್ಲೇಬೇಕು. ಸೊ ಏನಾದ್ರೂ ಸ್ಪೆಷಲ್ ಆಗಿ ಮಾಡೋಣ ಅಂತ ಅನ್ಸೋ ತುಂಬಾನೇ ರೇರು. ಇವತ್ತೇನೋ ಅನಿಸ್ತು ಸಡನ್ ಆಗಿ. ಹಾಗೆ ಇವತ್ತು ಸ್ಟಿಚಿಂಗ್ ಕೂಡ ಏನು ಮಾಡ್ಲಿಲ್ಲ, ಭಾನುವಾರ ಆಗಿದ್ರಿಂದ ಆ ಕಡೆ ಹೋಗ್ಲೂ ಇಲ್ಲ. ಹಾಗಾಗಿ ಇವತ್ತು ಇದನ್ನೇ ಮಾಡೋಣ ಅಂತ ಬಂದಿದ್ದೀನಿ. ಹಾಗೆ ಮಗಳಿಗೂ ಕೂಡ ಸ್ನ್ಯಾಕಿಂಗಿಗೆ ಏನಾದ್ರೂ ಐಟಮ್ ಬೇಕು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಇವಾಗ ಇದನ್ನ ಹೇಗ್ ಮಾಡಿದೀನಿ ಅನ್ನೋದನ್ನ ನಿಮ್ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ. ಹಾಗಾದ್ರೆ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಮಂಡಕ್ಕಿಯನ್ನ ಒಂದು ಪಾತ್ರೆಗೆ ಈ ರೀತಿಯಾಗಿ ಹಾಕಿ ರೆಡಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಮಂಡಕ್ಕಿ ಫ್ರೆಶ್ ಆಗಿದೆ, ಹಾಗಾಗಿ ನಾನು ಮತ್ತೆ ಇದನ್ನ ಹುರ್ಕೊಳಕ್ಕೆ ಹೋಗಿಲ್ಲ. ಸ್ವಲ್ಪ ಮೆತ್ತಗಿದೆ ಅಂತ ಅನ್ಸಿದ್ರೆ ನೀವು ಬಾಣಲೆಯಲ್ಲಿ 1-2 ನಿಮಿಷ ಹುರ್ಕೊಂಡ್ರೆ ಚೆನ್ನಾಗಿ ಗರಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಬಾಣಲೆಯಲ್ಲಿ ನಾನು 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನ ತಗೊಂಡಿದ್ದೀನಿ. ಅದಾದ್ಮೇಲೆ ಎಷ್ಟು ಬೇಕೋ ಅಷ್ಟು ಶೇಂಗಾವನ್ನ ಹಾಕೊಂಡು ಶೇಂಗಾ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಶೇಂಗಾ ಚೆನ್ನಾಗಿ ಹುರಿದಿದ್ದಾಗಿದೆ ಆದ್ಮೇಲೆ ಅದನ್ನ ತೆಗೆದು ಒಂದು ಪ್ಲೇಟಲ್ಲಿ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಶೇಂಗಾ ಎಲ್ಲ ತೆಗೆದಿದ್ದಾದ ನಂತರ ಅದೇ ಎಣ್ಣೆಗೆ ಮತ್ತೆ ನಾನು ಪುಟಾಣಿಯನ್ನ ಹಾಕೊಳ್ತಾ ಇದ್ದೀನಿ. ಪುಟಾಣಿನೂ ಅಷ್ಟೇ ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಪುಟಾಣಿನೂ ಹುರಿದಿದ್ದಾಯ್ತು, ಅದನ್ನು ಕೂಡ ಸಪ್ರೇಟ್ ಆಗಿ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದೇ ಎಣ್ಣೆಗೆ ನಾನಿಲ್ಲಿ ಸಾಸಿವೆ, ಜೀರಿಗೆ ಹಾಗೆ ಕರಿಬೇವಿನ ಎಲೆಗಳು ಮತ್ತೆ ಒಂದು ಫುಲ್ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನ ನಾನು ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡೆ. ಅದನ್ನು ಸಿಪ್ಪೆ ಸಮೇತ ಜಜ್ಜಿದ್ದೀನಿ. ಅದಾದ್ಮೇಲೆ ಇದೊಂದು ಚಿವಡ ಮಸಾಲ ನಾನೇನು ಮುಂಚೆನೆ ತೋರಿಸಿದ್ನಲ್ವ, ಅದನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡಿದ್ದೀನಿ. ಈ ಹಂತದಲ್ಲಿ ಅಷ್ಟು ಚಿವಡ ಮಸಾಲ ಏನಿತ್ತು ಅದನ್ನ ಸೇರಿಸ್ಕೊಂಡೆ. ಸ್ವಲ್ಪ ಕಡಿಮೆ ಬೇಕು ಅಂದ್ರೆ ನೀವು ಕಡಿಮೆ ಸೇರಿಸ್ಕೊಳ್ಬಹುದು, ಬಟ್ ಇಷ್ಟು ಒಂದು ಮಂಡಕ್ಕಿಗೆ ಇಷ್ಟು ಚಿವಡ ಮಸಾಲ ಬೇಕಾಗುತ್ತೆ. ಅದಾದ್ಮೇಲೆ ರುಚಿಗನುಸಾರವಾಗಿ ಖಾರ ಪುಡಿ ಮತ್ತೆ ಅರಿಶಿಣದ ಪುಡಿಯನ್ನ ಸೇರಿಸ್ಕೊಂಡಿದ್ದೀನಿ. ನಾನು ಸ್ವಲ್ಪ ಕಡಿಮೆ ಖಾರವನ್ನ ಹಾಕಿದ್ದೀನಿ, ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಖಾರ ಪುಡಿಯನ್ನು ಕೂಡ ಸೇರಿಸ್ಕೊಳ್ಬಹುದು. ಈಗ ಇದೊಂದು ಮಿಶ್ರಣ ಏನು ರೆಡಿ ಇದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ನಾನು ಚುರುಮುರಿ ರೆಡಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಶೇಂಗಾ ಮತ್ತೆ ಪುಟಾಣಿಯನ್ನ ಸೇರಿಸ್ಕೊಂಡೆ. ಹಾಗೆ ಈ ಒಂದು ಮಸಾಲೆಯನ್ನ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ನೀಟಾಗಿ ಕೈಯಲ್ಲಿ ಕಲಸಿ ಮಿಕ್ಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇದಕ್ಕೆ ನಾವು ಉಪ್ಪನ್ನು ಹಾಕಕ್ಕೆ ಮರ್ತವಲ್ಲ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1-2-3 ಚಮಚ ಆಗುವಷ್ಟು ಸಕ್ಕರೆಯನ್ನ ಮಿಕ್ಸರ್ನಲ್ಲಿ ನಯಸ್ಸಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನ ಉತ್ತರ ಕರ್ನಾಟಕದ ಕಡೆ ಖಾರ ಹಚ್ಚಿದ ಮಂಡಕ್ಕಿ ಅಂತ ಕೂಡ ಹೇಳ್ತಾರೆ. ಈ ರೀತಿ ಕಲಿಸ್ಬೇಕಾದ್ರೆ ನೆನಪಾಯ್ತು. ಸೊ ನೋಡಿ, ಈ ತರ ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ಇದು ರೆಡಿ ಇದೆ. ಈಗ ನಾನು ಈ ಬಡಂಗನ್ನ ಮಾಡಿದಾಯ್ತು ನೋಡಿ. ಮನೆ ಫುಲ್ ಪರಿಮಳ ಆಗ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ಬೆಳ್ಳುಳ್ಳಿ ಹಾಕಿ ಮಾಡ್ತೀವಲ್ವಾ, ಒಳ್ಳೆ ಫ್ಲೇವರ್ ಇರುತ್ತೆ. ಬೆಳ್ಳುಳ್ಳಿ ಈರುಳ್ಳಿ ಇಷ್ಟ ಆಗದೆ ಇರೋರು ಬೆಳ್ಳುಳ್ಳಿ ಬೇಕಾದ್ರೆ ಸ್ಕಿಪ್ ಮಾಡಬಹುದು, ಬಟ್ ಇದರಲ್ಲಿ ಮೇನ್ ಫ್ಲೇವರ್ ಇರೋದೇ ಬೆಳ್ಳುಳ್ಳಿದು. ಸೊ ಅದೇ ನಮ್ಗೆ ಒಳ್ಳೆ ಒಂದು ಏನೋ ಆ ಒಂದು ಘಮ ಫ್ಲೇವರ್ ಅಂತ ಏನ್ ಹೇಳ್ತೀವಿ, ಅರೋಮಾ ಅಂತ, ಅದು ಸಿಗೋದು ಬೆಳ್ಳುಳ್ಳಿಯಿಂದಾನೆ.
ಸೊ ನಾನು ಸಜೆಸ್ಟ್ ಮಾಡೋದು ಬೆಳ್ಳುಳ್ಳಿ ಹಾಕೊಂಡು ಮಾಡಿ ಅಂತ ಹೇಳಿ. ಇವಾಗ ಇದು ರೆಡಿ ಇದೆ. ನಾನು ಮಗಳಿಗೆ ಫಸ್ಟ್ ಕೊಡ್ತೀನಿ ತಿನ್ನೋದಕ್ಕೆ, ಅವಳು ಏನ್ ಹೇಳ್ತಾಳೆ ಅಂತ ನೋಡೋಣ. ಅವಳ ಫೀಡ್ಬ್ಯಾಕ್ ನಂಗೆ ತುಂಬಾನೇ ಮುಖ್ಯ. ಸಾಮಾನ್ಯವಾಗಿ ಅವಳು ಚೆನ್ನಾಗಿಲ್ಲ, ಇಷ್ಟ ಇಲ್ಲ ಅಂತ ಹೇಳೋದೇ ಕಡಿಮೆ, ಏನ್ ಮಾಡಿದ್ರು ಅಮ್ಮ ಸೂಪರು ಅಂತ ಹೇಳ್ತಾಳೆ. ಸೊ ಇದನ್ನು ಕೂಡ ಟೆಸ್ಟ್ ಮಾಡ್ತೀನಿ, ಬನ್ನಿ ಹೋಗೋಣ. ಹಾಯ್ ಸವಿ, ತಿನ್ ನೋಡು ಹೇಗಿದೆ ಅಂತ. ಖಾರ ಇದೆಯಾ? ತುಂಬಾ ಖಾರ ಅನ್ಸುತ್ತಾ? ಓಕೆನಾ? ಚೆನ್ನಾಗಿದ್ಯಾ? ಓಕೆ, ತಿನ್. ಸೊ ಫೈನಲ್ ಆಗಿ ಇಲ್ಲಿ ಇದು ರೆಡಿ ಇದೆ. ಇದು ಒಂದು ವಾರಕ್ಕೆ ಸಾಕು ಅನ್ಕೊಂತಾ ಇದ್ದೀನಿ. ಇನ್ನೊಂದು ಏನು ಹೇಳಬೇಕಿತ್ತು ಅಂತಂದ್ರೆ, ಇದನ್ನ ಡೈಲಿ ನಾವು ತಿಂತ ಒಂದ್ ಸ್ವಲ್ಪ ಚೇಂಜ್ ಬೇಕು ಟೇಸ್ಟಲ್ಲಿ ಅಂತ ಹೇಳಿದ್ರೆ, ಇದಕ್ಕೆ ಒಂದಷ್ಟು ನಾವು ಈರುಳ್ಳಿ ಸಣ್ಣಕ್ಕೆ ಕೊಚ್ಚಿಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಲಿಂಬೆ ರಸ ಹಿಂಡ್ಕೊಂಡು ಆ ರೀತಿ ಮಾಡ್ಕೊಂಡು ಕೂಡ ತಿನ್ಬೋದು. ಅದು ಕೂಡ ತುಂಬಾನೇ ಟೇಸ್ಟಿ ಆಗುತ್ತೆ. ಜಸ್ಟ್ ಒಂದು ಟಿಪ್ ಕೊಟ್ಟಿರೋದು ಅಷ್ಟೇನೆ. ಸೊ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತು ಜಸ್ಟ್ ಒಂದು ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಹೆಚ್ಚು ವಿಡಿಯೋಸು ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.